ಯಾರಿಗೆ ಸಂತಾನ ಭಾಗ್ಯ ಇಲ್ಲವೋ ಅವರು ಬಂದು ಇಲ್ಲಿ ತೊಟ್ಲವನ್ನು ಕಟ್ಟಿ ಹೋಗೋದ್ರಿಂದ ಎಷ್ಟೋ ಜನರಿಗೆ ಅದರ ಸದುಪಯೋಗ ಆಗಿ ಎಲ್ಲ ಮಂಜುನಾಥ್ ಹಾಗೂ ಕರ್ಪೂರಮಟ್ಟಿ ಕಾಲನಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಇವತ್ತಿನ ದಿವಸ ನಮ್ಮ ನಿವಾಸಿ ಹಾಗೂ ನಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಪರಮ ಪೂಜ್ಯ ಅನಂತ ಆನಂದ ಶರಣರ ಸಮ್ಮುಖದಲ್ಲಿ ನಮ್ಮ ಮಹಾಲಕ್ಷ್ಮಿ ಕಮಿಟಿಯವರಾದ ಮಾಳ್ಜಿ ಸರು, ಕುಂಬಾರ್ ಸರು ಮತ್ತು ಡಾಕ್ಟರ್ ವಾಲಿ ಅವರು ಕೂಡ ಇವತ್ತು ಪ್ರತಿ ರವಿವಾರ ಮತ್ತು ಶನಿವಾರ ಮತ್ತು ರವಿವಾರ ಅವರ ಪ್ರವಚನವನ್ನು ನಮ್ಮ ದೇವಸ್ಥಾನದಲ್ಲಿ ನಡೆಸಿಕೊಡೋದ್ರಿಂದ ಅವರಿಗೆ ನಮ್ಮ ಕಮಿಟಿ ಮತ್ತು ಉಳಿದ ಎಲ್ಲ ನಮ್ಮ ಸದ್ಭಕ್ತರ ಪರವಾಗಿ ಅನಂತ ಧನ್ಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇನ್ನುಳಿದ ವಿಚಾರವಾಗಿ ಮಾತನಾಡೋದಾದರೆ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನ 2014 ನಮ್ಮದು ಓಪನಿಂಗ್ ಆದ ದಿವಸ ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ಶುಕ್ರವಾರ ಎಲ್ಲ ಭಕ್ತಾದಿಗಳು ಗುಡಿಗೆ ಆಗಮಿಸಿ ಎಲ್ಲ ಪ್ರಸಾದ ಕಾರ್ಯಕ್ರಮ ಹಾಗೂ ಇನ್ನುಳಿದ ಎಲ್ಲ ಸಾಮಾಜಿಕ ಆಗಲಿ ಮತ್ತು ಉಳಿದ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಮಿಟಿ ಎಲ್ಲ ಈ ಒಂದು ಆಗು ಹೋಗುವ ಬಗ್ಗೆ ವಿಚಾರ ಮಾಡೋದ್ರ ಪರವಾಗಿ ಈಗ ನಮ್ಮ MLA ಸಾಹೇಬರಾದಂಥ ಶ್ರೀ ಬಸವನಗೌಡ ಪಾಟೀಲ್ ಅವರು ನಮ್ಮ ಗುಡಿಗೆ ಸಹಾಯಾರ್ಥವಾಗಿ ನಮ್ಮ ಮುಂದಿನ ಒಂದು ಗುಡಿಯ ಮುಂದೆ ಚಾವಣಿಯಾಗಿ 10 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದೆ. ಅವರಿಗೆ ನಾವು ನಮ್ಮ ಕಮಿಟಿ ಹಾಗೂ ಮಂಜುನಾಥ್ ಕರ್ಪೂರಮಠ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ಹೇಳೋದೇನೆಂದರೆ ನಮ್ಮ ಜಾಗೃತ ಮಹಾಲಕ್ಷ್ಮಿ ದೇವಸ್ಥಾನವು ಇಲ್ಲಿ ಭಕ್ತಾದಿಗಳಲ್ಲಿ ವಿಶೇಷವಾದಂಥ ಒಂದು ಜಾಗೃತದ ಒಂದು ಭಾವನೆ ಇರೋದ್ರಿಂದ ಸರ್ಸಾಣ ಇಲ್ಲಿ ಬಿಜಾಪುರ ಆಲ್ ಸಿಟಿ ಮತ್ತು ಪುಣೆ, ಬಾಂಬೆ, ಬೆಂಗಳೂರು, ದಾಂಡೇಲಿಯಿಂದ ಬಂದು ವಿಶೇಷವಾಗಿ ತಮ್ಮ ಯಾರಿಗೆ ಸಂತಾನ ಭಾಗ್ಯ ಇಲ್ಲವೋ ಅವರು ಬಂದು ಇಲ್ಲಿ ತೊಟ್ಲವನ್ನು ಕಟ್ಟಿ ಹೋಗೋದ್ರಿಂದ ಎಷ್ಟೋ ಜನರಿಗೆ ಅದರ ಸದುಪಯೋಗ ಆಗಿ ತಾವು ಸ್ವಭಕ್ತಿಯಿಂದ ಬಂದು ದೇವಸ್ಥಾನಕ್ಕೆ ತಮ್ಮ ಕೈಲಿ ಆದಷ್ಟು ಸಹಾಯವನ್ನು ಕೊಟ್ಟು ದೇವರಿಗೆ ಪಾತ್ರರಾಗಿದ್ದಾರೆ. ಇನ್ನೂ ಹೇಳಬೇಕಾದ್ರೆ ಪ್ರತಿ ಹುಣ್ಣಿಮೆ ನಮ್ಮ ದೇವಸ್ಥಾನದ ಪರವಾಗಿ ಎಲ್ಲ ಮಂಜುನಾಥ್ ಹಾಗೂ ಕರ್ಪೂರಮಠ ಭಕ್ತಾದಿಗಳು ಒಬ್ಬರಾಗಿ ಹುಣ್ಣಿಮೆ ಪ್ರಸಾದವನ್ನು ಮಾಡಿಸ್ತಾರೆ. ಸರ್ಸಾನ ಹುಣ್ಣಿಮೆಗೆ ದಿವಸ 250 ಜನ ಬಂದರೂ ಕೂಡ ನಿರಂತರವಾಗಿ 2014ರಿಂದ 2024 ನಿರಂತರವಾಗಿ ಇದು ಸೇವೆ ನಡೀತಾ ಇದ್ದಾವೆ. ಇದಕ್ಕೆ ನಂಬಿಕಿತು ನಮ್ಮ ದೇವಿಯ ಜಾಗೃತಿ ಮತ್ತು ಭಕ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ದೇವಿಯ ಬಗ್ಗೆ ಅಪಾರವಾದಂಥ ಭಕ್ತಿ. ಹೀಗಾಗಿ ಈ ದೇವಿ ಎಲ್ಲ ನಮ್ಮ ಮಂಜುನಾಥ್ ಕರ್ಪೂರಮಠ ಕಾಲನಿ ಉಳಿದ ಎಲ್ಲ ಸದ್ಭಕ್ತರಿಗೂ ಸುಖ ಶಾಂತಿ ದಯಪಾಲಿಸಲತ್ತ ನನ್ನ ವಿನಂತಿ ಹೇಳ್ತೀನಿ. ಇನ್ನು ವಿಶೇಷವಾಗಿ ಹೇಳೋದೇನೆಂದರೆ ನಾವು ಪ್ರತಿ ವರ್ಷ ದಸರಾ ದಿವಸ ಅಂದರೆ ಘಟಪಂಚಮಿ 5 ನಮ್ಮ ವಿಶೇಷವಾದಂಥ ದೇವಿಯ ಜಾತ್ರೆ ಮಹೋತ್ಸವವನ್ನು ಪ್ರತಿ ವರ್ಷ ಆಚರಿಸ ಬಂದೇವಿದ್ದೇವೆ. ಆದಲ್ಲಿ ನಾವು ಅನ್ನಪ್ರಸಾದ ಹಾಗೂ ಉಡಿ ತುಂಬೆ ಕಾರ್ಯಕ್ರಮ ಹಾಗೂ ಇನ್ನಿತರ ಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಏನೋ ನಮ್ಮ ಈ ಎಲ್ಲ ಥರದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊತಾ ಬಂದೇ ಇದ್ದೀವಿ. ಹಾಗೆ ಪಲ್ಲಕ್ಕಿ ಉತ್ಸವ ಕೂಡ ನಮ್ಮ ದೇವಸ್ಥಾನ ಎಲ್ಲ ಸಾಧಾರಣ 2 ರಿಂದ 3 ಗಂಟೆ ಪಲ್ಲಕ್ಕಿ ಉತ್ಸವ ಆಗ್ತಿದೆ. ಎಲ್ಲ ಅನಂತ ನಮ್ಮ ಬಿಜಾಪುರದ ಭಕ್ತರಾಗಲಿ, ನಮ್ಮ ಕರ್ಪೂರಮಠ ಮತ್ತು ಮಂಜುನಾಥ್ ಭಕ್ತರಾಗಲಿ ಎಲ್ಲ ಸಹಕಾರ ಬರೋದ್ರಿಂದ ಭಾಳ ಚೆನ್ನಾಗಿ ನಡೆದಂತ ಹೇಳೋಕೆ ನಮ್ಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಇನ್ನೂ ವಿಶೇಷವಾಗಿ ಹೇಳೋದೇನೆಂದರೆ ನಮ್ಮ ದೇವಸ್ಥಾನದಲ್ಲಿ ಕೆಲವೊಂದು ಕಾರ್ಯಕ್ರಮ ನಡೀತಾ ಇರ್ತದೆ. ಮದುವೆ ಮತ್ತು ಹುಟ್ಟಿದ ಹಬ್ಬ, ಜವಳ ತೆಗೆಯುವ ಕಾರ್ಯಕ್ರಮ, ಆಮೇಲೆ ಗುಗ್ಗಳ, ಇನ್ನಿತರ ಯಾವೇ ನಮ್ಮ ಒಂದು ಗುಡಿಯಲ್ಲಿ ತಾವು ವೈಯಕ್ತಿಕವಾಗಿ ಬಂದು ಮಾತಾಡಿ ತಮ್ಮ ಕಾರ್ಯಕ್ರಮ ನಮ್ಮ ಗುಡಿಯಲ್ಲಿ ಮಾಡಲಿಕ್ಕೆ ಏನು ನಮ್ಮದು ಕಮಿಟಿ ಮತ್ತು ಎಲ್ಲ ಮಂಜುನಾಥ ನಗರದ ಸದ್ಭಕ್ತರಲ್ಲಿ ಹಾಗೂ ಉಳಿದ ಎಲ್ಲ ಒಂದು ಸದ್ಭಕ್ತರಲ್ಲಿ ತಿಳಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ನಮ್ಮ ಬೋರಿನ ವ್ಯವಸ್ಥೆ ಇದೆ, ಆಮೇಲೆ ಮಂಟಪ ಇದೆ, ಹಾಗೂ ಇನ್ನಿತರ ಎಲ್ಲ ನೀವು ಈ ಕಾರ್ಯಕ್ರಮಕ್ಕೆ ಬೇಕಾಗಂತ ಬಾಂಡೆ ಸಾಮಾನು ಇದ್ದಾವೆ, ಎಲ್ಲ ಥರದ ಅನುಕೂಲತೆ ಇದೆ. ಯಾರಾದರೂ ಈ ಕಾರ್ಯಕ್ರಮ ನಮ್ಮ ಗುಡಿಯಲ್ಲಿ ಮಾಡೋರಿದ್ರೆ ದಯಮಾಡಿ ಬಂದು ಕಾರ್ಯದರ್ಶಿ ಅವರಿಗೆ ವಿಚಾರ ಮಾಡಬೇಕಾಗಿ ವಿನಂತಿ. ಇಷ್ಟು ಹೇಳಿ ನನ್ನ ಮುಗಿಸ್ತಾ ಇದೆ.